ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇದು ನನ್ನ ಯೂಟ್ಯೂಬ್ನಲ್ಲಿ ಎರಡನೇ ಚಾನಲ್ನಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ. ನನ್ನ ಸಣ್ಣ ಪರಿಚಯದ ಜೊತೆಗೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಈ ಸಣ್ಣ ಪರಿಚಯದ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ನನ್ನ ಎರಡನೇ ಚಾನಲ್ ಅಂತ ಹೇಳಿದ್ನಲ್ಲ, ಮೊದಲನೇ ಚಾನಲ್ ಬಗ್ಗೆ ನಾನು ಸ್ವಲ್ಪ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಪರಿಚಯನ ಇವಾಗ ಮಾಡ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ ನನ್ನ ಹೆಸರು ರೇಣುಕಾ ಅಂತ. ನಾವಿರೋದು ಬೆಂಗಳೂರಿನಲ್ಲಿ ನಾವು ಒಂದು ಅಪಾರ್ಟ್ಮೆಂಟಲ್ಲಿದ್ದೀವಿ. ನಮ್ಮ ಮನೇಲಿ ನಾವು 4 ಜನ ಇದ್ದೀವಿ. ನಾನು, ನಮ್ಮ ಯಜಮಾನ್ರು, ನನಗೆ 2 ಮಕ್ಕಳಿದ್ದಾರೆ. ನನ್ನ ಮಗಳು ಖುಷಿ ಅಂತ, ನನ್ನ ಮಗ ರಿಷಿ ಅಂತ. ರಿಷಿ ಅಂತ ನನ್ನ ಮಕ್ಕಳ ಹೆಸರು. ನಮ್ಮ ಹಸ್ಬೆಂಡ್ ಹೆಸರು ಸಂಜಯ್ ಅಂತ. ನಾವು 4 ಜನ ನಮ್ಮ ಮನೇಲಿ ಇರ್ತೀವಿ. ಇನ್ನು ನಮ್ಮ ಊರು ಬಂದು ರಾಣಿಬೆನ್ನೂರು. ನಂದು ಅಪ್ಪ ಮನೆ ರಾಣಿಬೆನ್ನೂರು. ನಮ್ಮ ಯಜಮಾನ್ರ ಊರು ಬಂದು ಹುಬ್ಳಿ. ಅವ್ರು ಹುಟ್ಟಿ ಬೆಳೆದಿರೋ ಊರು. ನಾವಿಲ್ಲಿ ಬೆಂಗಳೂರಲ್ಲಿ ನಮ್ಮ ಯಜಮಾನ್ರು ಕೆಲಸ ಮಾಡೋದ್ರಿಂದ ನಾವಿಲ್ಲಿ ಬೆಂಗಳೂರಲ್ಲಿ ಇದ್ದೀವಿ. ಆಮೇಲೆ ಇದು ನನ್ನ ಫ್ಯಾಮಿಲಿ, ಆಮೇಲೆ ನನ್ನ ಸಣ್ಣ ಪರಿಚಯ ಆಯಿತು. ಇವಾಗ ನನ್ನ ಯೂಟ್ಯೂಬ್ ಪರಿಚಯ ಮಾಡ್ಕೊತೀನಿ. ನನ್ನ ಯೂಟ್ಯೂಬ್ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಇವಾಗ 2ನೇ ಚಾನಲ್ ಏನಿದೆಯೋ ಇದರ ನೇಮ್ ಬಂದು ಕ್ರಿಶ್ ಕನ್ನಡ ಲಾಗ್ಸ್ ಅಂತ. ಇದಕ್ಕೆ ನಾನು ಕ್ರಿಶ್ ಕನ್ನಡ ಲಾಗ್ಸ್ ಅಂತಲೇ ನೇಮ್ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ನಾನು ಆವಾಗಲೇ ಹೇಳ್ದಂಗೆ ನನ್ನ ಮೊದಲನೇ ಚಾನಲ್ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ನನ್ನ ಮೊದಲನೇ ಚಾನಲ್ ನೇಮ್ ಬಂದು ಅದೂ ಅಷ್ಟೇ ನಾನು ಕ್ರಿಶ್ ಲಾಗ್ಸ್ ಅಂತ ಅಷ್ಟೇ ಇಟ್ಟಿದ್ದೆ. ಇವಾಗ ನಾನು ಕ್ರಿಶ್ ಕನ್ನಡ ಲಾಗ್ಸ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ನನ್ನ ಮೊದಲನೇ ಚಾನಲ್ ಬಗ್ಗೆ ಹೇಳಬೇಕಂದ್ರೆ, ಜಸ್ಟ್ ಬರೀ 6 ಮಂತ್ಸ್ ಆಗಿತ್ತು ಫ್ರೆಂಡ್ಸ್ ಅಷ್ಟೇ. ನಾನು ನನ್ನ ಮೊದಲನೇ ಚಾನಲ್ ಓಪನ್ ಮಾಡಿ, ಅದು ಏನಾಯಿತು ಅಂತ ಗೊತ್ತಿಲ್ಲ. ತುಂಬಾ ತಪ್ಪುಗಳಾಗಿದೆ ಮೊದಲನೇ ಚಾನಲ್ನಲ್ಲಿ. ನಂಗೆ ಗೊತ್ತಿಲ್ಲ, ನನಗೆ ಯೂಟ್ಯೂಬ್ ಬಗ್ಗೆ ಏನು ಅಂದರೆ ಏನೂ ಗೊತ್ತಿಲ್ಲ. ಸುಮ್ಮನೆ ಮನೇಲಿ ಟೈಮ್ ಪಾಸ್ ಆಗ್ತಾಯಿತ್ತು, ಟೈಮ್ ಹೋಗ್ತಾ ಇರಲಿಲ್ಲ, ಬೇಜಾರಾಗ್ತಾಯಿತ್ತು. ನಾನು ಯೂಟ್ಯೂಬಲ್ಲಿ ನೋಡ್ತಾ ನನಗೂ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಏನು ಅಂದರೆ ಏನೂ ಗೊತ್ತಿರಲಿಲ್ಲ, ಜೀರೋಯಿಂದ ನಾನು ಬಂದಿದ್ದು. ಹಿಂಗೇನೆ ಯೂಟ್ಯೂಬಲ್ಲೇ ನೋಡಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ನಾನು. ನನಗೆ ತಿರ್ಗಾ ನೋಡಬೇಕು ಅನ್ಸೋದು, ಅಷ್ಟು ಚೆನ್ನಾಗಿ ವೀಡಿಯೋಸ್ನ ಹಾಕ್ತಾಯಿದ್ದೆ. ನೋಡಿದವ್ರಿಗೆ ಏನು ಅನಿಸಿದೆಯೋ ಗೊತ್ತಿಲ್ಲ, ಆದರೆ ತುಂಬ ಜನ ಇಷ್ಟಪಟ್ಟಿದ್ರು, ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರ ಅಂತ ಹೇಳ್ತಾಯಿದ್ರು. ವೀಡಿಯೋಸ್ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ದೆ ನಾನು. ಯಾಕಂದರೆ ಯಾಕಿಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ, ನೆನ್ನೆ ತಾನೇ ನಮ್ಮದು ಚಾನಲ್ನ ಯೂಟ್ಯೂಬ್ ಕಡೆಯಿಂದ ತೆಗೆದಾಕಿದ್ದಾರೆ. ಅದು ಯಾಕೆ ಅಂದರೆ ಸಣ್ಣ ಪ್ರಾಬ್ಲಮ್ ಆಗಿತ್ತು ಮುಂಚೆ. ಅಂದರೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ನಿ ಅಲ್ವಾ, ಅದಕ್ಕೆ ನನಗೆ ಕೆಲವೊಂದು ರೂಲ್ಸ್ಗಳಿರ್ತವೆ ಯೂಟ್ಯೂಬಲ್ಲಿ. ಆ ರೂಲ್ಸ್ಗಳನ್ನ ನಾನು ಕೆಲವೊಂದನ್ನು ಫಾಲೋ ಮಾಡಲಿಲ್ಲ. ಇವಾಗ ಲೈವ್ ಅಂತ ಒಂದು ಆಪ್ಷನ್ ಬಂದಿದೆ ಅಲ್ವಾ, ಈಗ ಲೈವ್ನ ನಾನು ಸ್ಟಾರ್ಟ್ ಮಾಡಿ ಆದಮೇಲೆ ಕೆಲವೊಂದು ರೂಲ್ಸ್ಗಳಿದ್ವು. ಆ ರೂಲ್ಸ್ಗಳನ್ನ ನಾನು ಸರಿಯಾಗಿ ಫಾಲೋ ಮಾಡಲಿಲ್ಲ ಅನ್ನೋದಕ್ಕಿಂತ ಆ ರೂಲ್ಸ್ಗಳು ಈ ಥರ ಇದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಹಂಗಾಗಿ ನಂದು ಏನೇನೋ ಸಣ್ಣ ಪುಟ್ಟ ಪ್ರಾಬ್ಲಮಿಂದ ನಂದು ಮೊದಲನೇ ಚಾನಲ್ನ ತೆಗೆದು ಹಾಕಿದ್ದಾರೆ. ಹಂಗಂತ ನಾನು ಹೋಗಿಬಿಟ್ಟಿಲ್ಲ. ನಾನು ಮತ್ತೆ ಇವಾಗ ಹೊಸ ಚಾನಲ್ನ ಮಾಡ್ತಾಯಿದ್ದೀನಿ. ಮತ್ತು ನಾನು ನನ್ನ ವೀಡಿಯೋಸ್ನ ಕಂಟಿನ್ಯೂ ಹಾಕ್ತಾ ಇರ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಮಗೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಹಾಕಬೇಕು ವೀಡಿಯೋಸ್ನ ನಿಮಗೆಲ್ಲ ತೋರಿಸ್ಬೇಕು ಅನ್ನೋದು ನಮಗಿನ್ನೂ ಮನಸ್ಸಲ್ಲಿ ತುಂಬ ಜಾಸ್ತಿ ಹುರುಪು ಬರುತ್ತೆ ಅಂತ ಹೇಳ್ತಾ, ಇಷ್ಟೇ ಆಗಿತ್ತು ಈ ವಿಡಿಯೋದ್ದು. ಹೋಪ್ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ. ನನ್ನ ಮೊದಲನೇ ವಿಡಿಯೋದಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ರಿ, ಪ್ಲೀಸ್ ನನ್ನ ಈ ಚಾನಲ್ನೂ ಸಪೋರ್ಟ್ ಮಾಡಿ, ಸಬ್ ಮಾಡ್ಕೊಳ್ಳಿ. ಮುಂದೆ ಸಪೋರ್ಟ್ ಕೊಡಿ, ಇನ್ನೂ ಒಳ್ಳೆ ವೀಡಿಯೋಸ್ ಹಾಕೋಕ್ಕೆ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಜೊತೆಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಕೇಳ್ಕೊತೀನಿ, ಏನಂದರೆ ನನ್ನ ಈ ಚಾನಲ್ನಲ್ಲಿ ನಾನು ಯಾವ ಥರದ ವೀಡಿಯೋಗಳನ್ನ ಹಾಕ್ಬೋದು, ಯಾವ ಥರ ವೀಡಿಯೋಗಳನ್ನ ಮಾಡ್ಬೋದು ಅಂತ ನೀವು ನನಗೆ ಕಮೆಂಟ್ ಮಾಡಿ. ಆ ಥರ ವೀಡಿಯೋನ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಇಷ್ಟೇ, ಈ ವಿಡಿಯೋ ಇಷ್ಟ ಆಗಿತ್ತು. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ನಮ್ಮಂಥವ್ರನ್ನ ಸ್ವಲ್ಪ ಬೆಳೆಸಿ. ತುಂಬ ಇವಾಗ ಕೂಗ್ಬಿಟ್ಟಿದ್ದೀನಿ ನಾನು, ಯಾಕಂದರೆ
ನಂದು ಹಳೆ ಚಾನಲ್ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಅಳು ಬರುತ್ತೆ. ತುಂಬ ಚೆನ್ನಾಗಿ ವೀಡಿಯೋಸ್ನ ಹಾಕಿದ್ದೆ ನಾನು, ಬಿಡಿ ಹೋಗಲಿ. ಅದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕು ಅಂತ ಆಸೆ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಷ್ಟೆ. ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.